ಕ್ಯಾಬಿನೆಟ್ ಕರೆದು ಇಮಿಡಿಯೇಟ್ ಡಿಸಿಷನ್ ತಗೊಂಡು ಒಂದು ಏನಾದರೂ ಪೊಲೀಸರಿಗೆ ಅಧಿಕಾರ ಕೊಟ್ಟರೆ ಮಾತ್ರ ಅವರು ಇಂಥ ಶಿಕ್ಷಕ್ಕೆ ಅನುಕೂಲಕ್ಕೆ ಗುರಿ ಕೊಡಕ್ಕೆ, ಇಲ್ಲಾಂದರೆ ಇದೇ ರೀತಿ ಮುಂದೆ ಮತ್ತೆ ಮರುಕಳಿಸ್ತಾವೆ. ಅದಕ್ಕೆ ಅದು ಆಗ ಕೊಡಬಾರ್ದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀವಿ. 5 ವರ್ಷದ ಬಾಲಕಿಯ ಕೊಲೆಗೆ ಸಂಬಂಧಪಟ್ಟಂತೆ ಅಶೋಕನಗರ ಠಾಣೆ ಮುಂದೆ ನೂರಾರು ಜನರು ಜಮಾಗೊಂಡಿರುವಂಥದ್ದು. ಈ ಒಂದು ಹೋರಾಟದಲ್ಲಿ ನೇಹಾ ಹತ್ಯೆ ಅಂತಂದ್ರೆ ಅವರ ತಂದೆ ನಿರಂಜನ್ ಹಿರೇಮಠ ಕೂಡ ಭಾಗಿಯಾಗಿರುವಂಥದ್ದು. ಅವ್ರನ್ನ ಮಾತಾಡ್ತಾನೆ. ಸರ್, ಈಗ 1 ವರ್ಷದ ಹಿಂದೆ ತಮ್ಮ ಮಗಳು ಕೊಲೆ ಆಗಿತ್ತು, ಇದೀಗ 5 ವರ್ಷದ ಬಾಲಕಿ ಕೊಲೆ ಆಗಿರುತ್ತೆ, ಏನು ಹೇಳ್ತೀವಿ ಸರ್? ಈಗಾಗಲೇ ಕಳೆದ ಏಪ್ರಿಲ್ 18ರಂದು ನನ್ನ ಮಗಳನ್ನ ಹತ್ಯೆ ಆಯಿತು. ಆದ ನಂತರ ಅವರು ನಮಗೆ ಅವಾಗೇ ಅವ್ರು ಏನಾದರೂ ಅದನ್ನೇ ಅಂಜಾಮ್ ಕೊಟ್ಟಿದ್ರೆ ಅದಕ್ಕೊಂದು ಗುರಿ ಇಟ್ಟುಕೊಂಡು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವ್ರು ಏನಾರು ಮಾಡಿದ್ದ ಕರೆ ಹತ್ರ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ, ಅಥವಾ ಅಂಜಲಿ ಕೊಲೆ ಆಗ್ತಿದ್ದಿಲ್ಲ. ನೇಹಾ ಹಿರೇಮಠ ಆಯಿತು, ಅಂಜಲಿ ಅಂಬಿಗರ ಆಯಿತು, ಈಗ ಮತ್ತೆ ಪುಟ್ಟ ಬಾಲಕ 5 ವರ್ಷದ ಕಂದ, ಅದು ಹಾಡಾಗಲೇ ಪ್ರತಿಷ್ಠಿತ ಏರಿಯಾದಾಗ. ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳದಾರೆ, ಮಾಜಿ ಸಂಸದರದಾರೆ, ಹಾಲಿ ಸಂಸದರದಾರೆ. ಅಂಥ ಏರಿಯಾದಾಗ ಇದ್ದವ್ರಿಗೆ ಇವತ್ತು ರಕ್ಷಣೆ ಇಲ್ಲ. ಅಂಥ ಏರಿಯಾದಾಗ ಮತ್ತು ಯಾರಿಗೆ ರಕ್ಷಣೆ ಕೊಡ್ತಾರೆ ಇವರು? ಅದಕ್ಕೆ ಮೊದಲೇ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಬಿಡಿ ಅಂತೇಳಿ ರಾಜ್ಯ ಸರ್ಕಾರದಾಗ ಇರೋಂಥ ಗೃಹ ಮಂತ್ರಿಗಳನ್ನು ಬದಲಿ ಮಾಡಬೇಕು. ಅವರಿಂದನೇ ಇದು ಆಗೋದು ಘಟನೆ. ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಗೃಹ ಮಂತ್ರಿಗಳಿಗೆ ಬದಲಿ ಆಗಬೇಕು. ಮುಖ್ಯಮಂತ್ರಿಗಳು ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು, ಉಪಮುಖ್ಯಮಂತ್ರಿಗಳು ಸೀರಿಯಸ್ ಆ್ಯಕ್ಷನ್ ತೊಗೋಬೇಕು. ಶಶಿಕುಮಾರ್ ಅವರಿಗೆ ಆಯುಕ್ತರು ಬಂದಾಗಿಂದ ಸ್ವಲ್ಪ ವಾತಾವರಣ ತಿಳಿಯಾಗಿತ್ತು, ಈಗ ಮತ್ತೆ ಮರುಕಳಿಸಿದೆ. ಅವರಿಗೆ ಫ್ರೀ ಹ್ಯಾಂಡ್ ಕೊಡಿ, ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಕಟ್ಟಿ ಹಾಕಬೇಡಿ, ಅವ್ರಿಗೆ ಎನ್ಕೌಂಟರ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಯಾವ ರೀತಿ ಯು ಪಿನಲ್ಲಿ ಯೋಗಿ ಆದಿತ್ಯನಾಥ್ ಏನು ಯೋಗಿ ಸಿ ಎಮ್ ಅದಾರ, ಅವ್ರು ಹೆಂಗೆ 1200 ಎನ್ಕೌಂಟರ್ ಮಾಡ್ತಾರೆ, 12,000 ಎನ್ಕೌಂಟರ್ ಮಾಡ್ತಾರೆ, ಆ ರೀತಿ ಒಂದಾದರೂ ಕರ್ನಾಟಕ ರಾಜ್ಯದಾಗ ಮಾಡಿದರೆ ಒಂದು ದೊಡ್ಡ ವಾತಾವರಣ ಸೃಷ್ಟಿ ಆಕೈತಿ. ಇಲ್ಲ ಅಂದರೆ ಇದೇ ರೀತಿನೇ ಹಾಡಾಗಲೇ ಒಂದು 5 ವರ್ಷದ ಕೂಸು ಬಿಡಲಾರ್ದಂಥ ಇದು ಬಂದೈತಿ, ಏನೋ ಮನಸ್ಥಿತಿ ಬಂದೈತಿ ಕಾಮಕರಿಗೆ. ಇಂಥ ವಿಕೃತ ಮನಸ್ಥಿತಿ ಇರ್ತಾರಲ್ಲ, ಅವ್ರನ್ನ ಹೊಡೆದಾಗಬೇಕಂದ್ರೆ ಪೊಲೀಸರಿಗೆ ಮೊದಲೇ ಫ್ರೀ ಹ್ಯಾಂಡ್ ಕೊಡಬೇಕು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅನಿಸ್ತದೆ ನಿಮ್ಗೆ? 100ಕ್ಕೆ 100 ಫ್ರೀ ಹ್ಯಾಂಡ್ ಇಲ್ಲ. ಅವ್ರ ಕೈ ಗೊಂಬೆ ಹಾಕಿ ಕೆಲಸ ಮಾಡತ್ತಾರ. ಇಲ್ಲಿ ರಾಜಕಾರಣಿಗಳು ಕೈ ಆಡಿಸ್ತಾರೆ, ಅವ್ರಿಗೆ ಬೇಕಾದ ಆಫೀಸರ್ನ ಹಾಕ್ಕೊಂಡು ಬರ್ತಾರೆ. ಅದರಿಂದ ಈ ರೀತಿ ಕೃತ್ಯ ಆಕ್ಕವು ಎಲ್ಲ ಕಡೆ. ಈಗ ನಮ್ಮ ಮಗಳ ಕೇಸ್ ಆದಾಗೂ ಅವಾಗೂ ಹಂಗಾಯ್ತು. ಈಗ ಅದಾದಿಂದ ಸ್ವಲ್ಪ ತಿಳಿ ಹಾಕುವಂತ ಬರಾಕುಂತಿತ್ತು ಶಶಿಕುಮಾರ್ ಅವ್ರು ಬಂದಿಂದ. ಇವತ್ತು ಶಶಿಕುಮಾರ್ ಅವರು ಅವಷ್ಟು ದೊಡ್ಡ ಜವಾಬ್ದಾರಿ ಸ್ಥಾನದಾಗ ಅದಾರ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ, ಆದೇಶ ಮಾಡಿ. ಅವ್ರಿಗೆ ಏನು ಹಾಕೈತೆ ಆಗಲಿ. ಇಂಥ 5 ವರ್ಷದ ಮಗುಗಾಗೈತೆ ಅಂದರೆ ಇವತ್ತು ನಮ್ಮ ಮನೆಗೆ ಆಗೈತಿ, ಅವ್ರ ಮನೆಗೆ ಆಯ್ತು, ನಾಳೆ ನಿಮ್ಮ ಮನೆಗೆ ಆಕೈತಿ, ಪೊಲೀಸರ ಮನೆಗೆ ಆಕೈತಿ. ಅವಾಗ ಯಾರು ನೋಡೋರು? ಅದಕ್ಕೆ ದಯಮಾಡಿ ಇವತ್ತಾದರೂ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು, ಉಪಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಮಟ್ಟಿಗೆ ಬೇಗ ಇವ್ರನ್ನ ಫ್ರೀ ಹ್ಯಾಂಡ್ ಕೊಟ್ಟು ಅದಕ್ಕೊಂದು ಇಂಜಾಮ್ ಕೊಡೋಕ್ಕೆ ಆದೇಶ ಮಾಡಿ. ಇದು ಕಳೆದ ವರ್ಷ ಕೊಲೆಯಾಗಿದ್ದಂಥ ನೇಹಾ ಹತ್ಯೆ ಅಂದರೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಆಕ್ರೋಶದ ಮಾತುಗಳು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು, ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಶಿವಾಜಿ ಸಂಜಯ್ ಟಿವಿ.